ನೋಡಿ ಇವತ್ತಿನ ದೇವತೆ ಚಂದ್ರಘಂಟ. ನೋಡಿ ಈ ದೇವತೆ ಹೆಸರು ಚಂದ್ರಘಂಟ. ಹಾಗಾಗಿ ದುರ್ಗೆಯ ಮೂರನೇ ಹೆಸರು ನೋಡಿ, ದುರ್ಗಾಮಾತೆಯ ಮೂರನೇ ಸ್ವರೂಪದ ಹೆಸರು ಈ ಒಂದು ಚಂದ್ರಘಂಟ. ನೋಡಿ ದೇವಿಯ ರೂಪ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ ಹಣೆಯಲ್ಲಿ ಗಂಟೆಯ ಆಕಾರದ ಚಂದ್ರನನ್ನು ದೇವಿ ಧರಿಸಿರ್ತಾಳೆ. ನೋಡಿ ಚಂದ್ರನ ಆಕೃತಿಯಲ್ಲಿ ಒಂದು ಘಂಟಾನಾದ ಸ್ವರೂಪದಲ್ಲಿರುವಂತಹದ್ದು ಚಂದ್ರನ ಆಕೃತಿ, ಅರ್ಧ ಚಂದ್ರಾಕೃತಿಯನ್ನು ಧರಿಸಿರ್ತಕ್ಕಂತಹ ಅವಳು. ಹಾಗಾಗಿ ಚಂದ್ರಘಂಟ ಅನ್ನುವಂತಹ ಹೆಸರು ಬಂದಿರತಕ್ಕಂತಹದ್ದು. ಹಾಗಾಗಿ ದೇವತೆಗೆ 10 ಕೈಗಳುಳ್ಳುವಂಥದ್ದು, ಅಂದರೆ 10 ಕೈಗಳು ಹೊಂದಿರತಕ್ಕಂತಹ ದೇವತೆ. 5 ಮುಖಗಳನ್ನು ಹೊಂದಿರ್ತಾಳೆ. ಹಾಗಾಗಿ 3 ಕಣ್ಣುಗಳನ್ನು ಹೊಂದಿರ್ತಾಳೆ. ನೋಡಿ ಜಗನ್ಮಾತೆಗೆ ಒಂದು 3ನೇ ಕಣ್ಣಿರುವಂತಹದ್ದು. ಹಾಗಾಗಿ 3ನೇ ದಿನ 3 ಕಣ್ಣುಗಳುಳ್ಳಂಥವಳು ಅಂದರೆ ಜಗನ್ಮಾತೆ, ಅದು ಗಾಯತ್ರಿ ಮಾತಾ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿನ ಈ ಒಂದು ದೇವತೆ ಯಾವ ವಾಹನದಲ್ಲಿ ಸಂಚರಿಸ್ತಾಳೆ ಬರ್ತಾರೆ ಅಂತಂದರೆ ಮಯೂರ ವಾಹನ. ನೋಡಿ ಮಯೂರ ವಾಹನ ಅಂತಂದರೆ ಸಿಂಹವಾಹನ. ದೇವಿಯ ಬಣ್ಣ ಇವತ್ತು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರ್ತಾಳೆ. ಹಾಗಾಗಿ ನಾವೆಲ್ಲರೂ ಸಹ ದೇವಿಯನ್ನು ಅಲಂಕರಿಸಬೇಕಾದ್ರೆ ಕೆಂಪು ವರ್ಣದ ವಸ್ತ್ರದಿಂದ ಅಲಂಕರಿಸೋದು ಇವತ್ತು ಶ್ರೇಷ್ಠಪ್ರದ. ಈ ದೇವಿಯ ಹೆಸರುಗಳು ವೇದಮಾತಾ ಗಾಯತ್ರಿ, ಈಗಾಗಲೇ ಹೇಳಿದೆ ನಾನು. ಹಾಗಾಗಿ ವೇದಮಾತಾ ಗಾಯತ್ರಿ ದೇವಿಯ 5 ಮುಖಗಳುಳ್ಳವಳು, 5 ದೇಹಗಳನ್ನು ಹೊಂದಿರತಕ್ಕಂತಹವಳು, 10 ಕೈಗಳುಳ್ಳಂತಹವಳು, 10 ಭುಜಗಳನ್ನು ಹೊಂದಿರತಕ್ಕಂತಹವಳು ಈ ದೇವತೆ. ಹಾಗಾಗಿ 10 ಕೈಗಳಲ್ಲಿ ಕೂಡ 10 ಆಯುಧಗಳನ್ನು ಧರಿಸಿರ್ತಾಳೆ. ಹಾಗೆ ಈ ದೇವತೆಯ 5 ರೂಪಗಳ ಹೆಸರುಗಳು ಯಾವುದ್ಯಾವುದು ಅಂತಂದರೆ ಗಾಯತ್ರಿ ಮಾತೆಯಲ್ಲೇ 5 ದೇವತೆಗಳಿರ್ತಾರೆ. ಒಂದು ಮುಕ್ತ, ವಿದ್ರುಮ, ಹೇಮ, ವೀರ, ಧವಳ ಅಂತ. ನೋಡಿ ಒಂದು ದೇವಿ ಮುಕ್ತಾದೇವಿ, ಮತ್ತೊಂದು ದೇವಿ ವಿದ್ರುಮ ದೇವಿ, ಇನ್ನೊಂದು ಹೇಮ, ವೀರ, ಧವಳ ಅಂತ. ಹಾಗೆ ನಿಮ್ಮೆಲ್ರಿಗೂ ಕೂಡ ಈ ಒಂದು ಚಂದ್ರಘಂಟ ಅಂದರೆ ವೇದಮಾತಾ ಗಾಯತ್ರಿ ದೇವಿ ಅನುಗ್ರಹ ದೇವತೆ ಆರಾಧನೆ ಮಾಡಿ ನಿಮಗೆಲ್ರಿಗೂ ಕೂಡ ಆ ದೇವತೆ ಶುಭವನ್ನು ಅನುಗ್ರಹಿಸಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.